ಸಚಿವ ಸ್ಥಾನಕ್ಕೋಸ್ಕರ ದೆಹಲಿಯಲ್ಲಿ ಶಾಸಕರು ಬೀಡುಬಿಟ್ಟಿದ್ದು ಬಿಗ್ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ. ಒಂದು ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂತ ಒಂದು ಪ್ರಯತ್ನಕ್ಕೆ ಮುಂದಾಗ್ತಾ ಇರುವಂತದ್ದು. ಹಾಗಾಗಿ ಹೈಕಮಾಂಡ್ ಮೇಲೆ ಒತ್ತಡ ಹೇರಿ ಆ ಮೂಲಕ ಸಚಿವ ಸ್ಥಾನದ ಆಕಾಂಕ್ಷಿಗಳು ನಾವು ಆಗಿದ್ದೀವಿ ಅಂತ ಒಂದು ಸಹಿ ಸಂಗ್ರಹಕ್ಕೆ ಮುಂದಾಗ್ತಾ ಇದ್ದಾರೆ. ಆ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂತ ಒಂದು ಪ್ಲಾನ್ ಇದು. ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತಹ ಕಾಂಗ್ರೆಸ್ ಶಾಸಕರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲು ಚರ್ಚೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಶಾಸಕರುಗಳು ಸಹಿ ಸಂಗ್ರಹಕ್ಕೆ ಮುಂದಾಗಿದ್ದು ಕರ್ನಾಟಕ ಭವನದಲ್ಲಿ ಹಿರಿಯ ಶಾಸಕರು ಸಭೆಯನ್ನ ಸೇರಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಮತ್ತು ಕೆಸಿ ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಅವರನ್ನ ಭೇಟಿಯಾಗುವುದಕ್ಕೆ ಸಜ್ಜಾಗಿದ್ದಾರೆ ಶಾಸಕರುಗಳು. ಸಂಜೆ 6 ಗಂಟೆಗೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿ ಟೈಮ್ ಫಿಕ್ಸ್ ಆಗಿದೆ ಅನ್ನುವಂತ ಮಾಹಿತಿ ಇದೆ. ಸೊ ಇಲ್ಲಿ ಸಚಿವ ಸ್ಥಾನಕ್ಕೋಸ್ಕರ ದೆಹಲಿಗೆ ತೆರಳಿರುವಂತಹ ಕಾಂಗ್ರೆಸ್ನ ಶಾಸಕರುಗಳು ಈಗಾಗಲೇ ಅಲ್ಲಿ ಪ್ರಮುಖ ನಾಯಕರುಗಳನ್ನು ಭೇಟಿಯಾಗುವುದಕ್ಕೋಸ್ಕರ ಸಹಿ ಸಂಗ್ರಹಕ್ಕೂ ಕೂಡ ಮುಂದಾಗಿರುವಂಥದ್ದು ನಾವು ಕಾಣಬಹುದಾಗಿದೆ. ಸಚಿವ ಸ್ಥಾನಕ್ಕೋಸ್ಕರ ದಿಲ್ಲಿ ಚಲೋ ಹಮ್ಮಿಕೊಂಡಿರುವಂತಹ 25 ಮಂದಿ ಕಾಂಗ್ರೆಸ್ ಶಾಸಕರ ತಂಡ ಸಂಪುಟ ಪುನರ್ರಚನೆಗೆ ಪುನಃ ಲಾಬಿ ನಡೆಸ್ತಾ ಇರುವಂಥದ್ದು ನಾವು ಕಾಣಬಹುದಾಗಿದೆ. ಯಾಕಂದ್ರೆ ಒಂದು ಬೈ ಎಲೆಕ್ಷನ್ ನಂತರದಲ್ಲಿ ಸಂಪುಟ ವಿಸ್ತರಣೆ ಆಗಬೇಕು ಅನ್ನುವಂಥ ಕೂಗು ಕೇಳಿ ಬರ್ತಾ ಇತ್ತು. ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆಗೆ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂತಹ ಹಿರಿಯ ಶಾಸಕರ ಒತ್ತಡ ತೀವ್ರಗೊಂಡಿರುವಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಸಂಪುಟ ಪುನರ್ರಚನೆಗೆ ಪಟ್ಟು ಹಿಡಿದಿರೋ ಕಾಂಗ್ರೆಸ್ನ 25 ಮಂದಿ ಹಿರಿಯ ಶಾಸಕರುಗಳು ವರಿಷ್ಠರನ್ನ ಭೇಟಿ ಮಾಡಿ ಅವರ ಬಳಿ ತಮ್ಮ ಅಹವಾಲನ್ನ ಸಲ್ಲಿಸುವಂತ ನಿಟ್ಟಿನಲ್ಲಿ ಮುಂದಾಗಲಿದ್ದಾರೆ. ಇದೇ ಕಾರಣಕ್ಕೆ ಶಾಸಕರ ಸಹಿ ಸಂಗ್ರಹ ಮಾಡಿ ಆ ಮೂಲಕ ಹಿರಿಯ ನಾಯಕರನ್ನ ಭೇಟಿಯಾಗುವಂತಹ ಒಂದು ನಿರ್ಧಾರ ಅವರದ್ದು. ರಾಜ್ಯ ಕಾಂಗ್ರೆಸ್ ಸರ್ಕಾರ 3 ವರ್ಷ ಪೂರೈಸುವ ಹೊಸ್ತಿಲಲ್ಲಿ ನಿಂತಿದೆ. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ಉಪಚುನಾವಣೆ ಮುಕ್ತಾಯಗೊಂಡ ಬೆನ್ನಲ್ಲೇ ಹೈಕಮಾಂಡ್ ಮೇಲೆ ಒತ್ತಡ ಹೇರುವುದಕ್ಕೆ ಮುಂದಾಗಿರುವಂಥದ್ದು ನಾವು ಇಲ್ಲಿ ಕಾಣಬಹುದಾಗಿದೆ. ಸೊ ಹಾಗಾಗಿ ದಿಲ್ಲಿಗೆ ನಿನ್ನೆ ಹೊರಟಂತಹ ಕಾಂಗ್ರೆಸ್ನ ಸುಮಾರು 25 ಮಂದಿ ಶಾಸಕರುಗಳು ಅಲ್ಲಿ ಕರ್ನಾಟಕ ಭವನದಲ್ಲಿ ಬೀಡು ಬಿಟ್ಟಿದ್ದು ಸಹಿ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಹೈಕಮಾಂಡ್ ಮೇಲೆ ಒತ್ತಡ ಹೇರಲು ಶಾಸಕರು ಸಹಿ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಸಚಿವ ಸ್ಥಾನದ ಬಗ್ಗೆ ಮಾತುಕತೆ ನಡೆಸಲು ಶಾಸಕರು ಸಹಿ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ಸಹಿ ಸಂಗ್ರಹ ಮಾಡ್ತಾ ಇರುವಂತದ್ದು ಶಾಸಕರುಗಳು. ಎಲ್ಲಾ ಶಾಸಕರ ಸಹಿಯನ್ನ ಶಾಸಕ ಅಶೋಕ್ ಪಟ್ಟಣ್ ಸಂಗ್ರಹಿಸ್ತಾ ಇದ್ದಾರೆ. ಕೂಡಲೇ ಸಂಪುಟ ಪುನರ್ರಚನೆ ಮಾಡುವಂತೆ ಒತ್ತಡವನ್ನ ಹೇರುವಂತಹ ಒಂದು ನಿಟ್ಟಿನಲ್ಲಿ ಮುಂದಾಗಿರುವಂತದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಸಹಿ ಸಂಗ್ರಹಿಸಿ ವರಿಷ್ಠರಿಗೆ ನೀಡುತ್ತಾರೆ. ಅವು ಕೂಡ ಸಚಿವ ಸಂಪುಟದ ಆಕಾಂಕ್ಷಿಗಳು ಅನ್ನುವಂತಹ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಬೇಕು ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ. ಈ ಒಂದು ಕಾರಣಕ್ಕೆ ಸಹಿ ಸಂಗ್ರಹ ಮಾಡಿ ಆ ಮೂಲಕ ನಾಯಕರುಗಳನ್ನ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾದಾಗ ಆ ಒಂದು ಸಹಿ ಸಂಗ್ರಹ ಮಾಡಿದಂತಹ ಒಂದು ಪತ್ರವನ್ನ ಅವರಿಗೆ ನೀಡುವಂತ ನಿಟ್ಟಿನಲ್ಲಿ ಮುಂದಾಗ್ತಾರೆ. ಸಚಿವ ಸ್ಥಾನಕ್ಕೋಸ್ಕರ ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತಹ ಶಾಸಕರ ಬಿಗ್ ಪ್ಲಾನ್ ಇದು. ಹೈಕಮಾಂಡ್ ಮೇಲೆ ಆ ಮೂಲಕ ಒತ್ತಡವನ್ನು ಹೇರಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲೇ ಇರುವಂತದ್ದು. ಆ ಒಂದು ಕಾರಣಕ್ಕೆ ಸಹಿ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಸಚಿವ ಸ್ಥಾನದ ಬಗ್ಗೆ ಮಾತುಕತೆ ನಡೆಸುವುದಕ್ಕೆ ಶಾಸಕರ ಸಹಿ ಸಂಗ್ರಹ ನಡೀತಾ ಇದೆ. ಎಲ್ಲ ಶಾಸಕರ ಸಹಿ ಸಂಗ್ರಹಿಸುವಂತಹ ಒಂದು ನಿಟ್ಟಿನಲ್ಲಿ ಶಾಸಕ ಅಶೋಕ್ ಪಟ್ಟಣ್ ಮುಂದಾಗಿರುವಂತದ್ದು. ಕೂಡಲೇ ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನುವಂಥ ಒತ್ತಡವನ್ನ ಹೇರುವಂಥದ್ದು ಶಾಸಕರ ಉದ್ದೇಶ. ಆ ಮೂಲಕ ಸಹಿ ಸಂಗ್ರಹಿಸಿ ವರಿಷ್ಠರಿಗೆ ನೀಡಿ ಅಲ್ಲಿ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತೆ ಸಾಧ್ಯವಾದ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡುವಂಥದ್ದಿರಬಹುದು. ಇನ್ನು ಕೆಸಿ ವೇಣುಗೋಪಾಲ್ ಅವರ ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರನ್ನು ಕೂಡ ಭೇಟಿ ಮಾಡಿ ಅವರ ಬಳಿ ತಮ್ಮ ಅಹವಾಲನ್ನ ಸಲ್ಲಿಸುತ್ತಿದ್ದಾರೆ. ಇವತ್ತು ಸಂಜೆ 6 ಗಂಟೆಗೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿಗೆ ಸಮಯ ನಿಗದಿಯಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಕೂಡಲೇ ಸಂಪುಟ ಪುನರ್ರಚನೆ ಮಾಡುವಂತೆ ಆ ಮೂಲಕ ಒತ್ತಡ ಹೇರುವಂತಹ ಒಂದು ಪ್ಲಾನ್ ಶಾಸಕರುಗಳದ್ದು. 25 ಶಾಸಕರುಗಳು ಅಥವಾ 25 ಕಾಂಗ್ರೆಸ್ ಶಾಸಕರ ತಂಡ ದೆಹಲಿಗೆ ತೆರಳಿರುವಂಥದ್ದು. ಬೇಳೂರು, ಗೋಪಾಲಕೃಷ್ಣ, ಅಶೋಕ್ ಪಟ್ಟಣ್ ಸೇರಿದಂತೆ ಹಲವು ಶಾಸಕರುಗಳು ಈ ವೇಳೆ ದೆಹಲಿಗೆ ತೆರಳಿರುವಂಥವರ ಲಿಸ್ಟ್. ಒಂದ್ ಕಡೆ ಶಾಸಕರ ದೆಹಲಿ ಯಾತ್ರೆ ತಪ್ಪೇನಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಅಂದರೆ ಸಚಿವ ಸ್ಥಾನಕ್ಕೋಸ್ಕರ ದೆಹಲಿ ಯಾತ್ರೆ ಹಮ್ಮಿಕೊಂಡಿರುವಂಥದ್ದು ತಪ್ಪೇನಿಲ್ಲ ಅನ್ನುವಂಥ ಮಾತವರದು. 3 ವರ್ಷ ಪೂರೈಕೆಯ ಸನಿಹದಲ್ಲಿದೆ ಕಾಂಗ್ರೆಸ್ ಸರ್ಕಾರ. ಸೊ ಇಂತಹ ಸಂದರ್ಭದಲ್ಲಿ ಸಂಪುಟ ಪುನರ್ರಚನೆ ಆದರೆ ಸೊ 2-3 ಬಾರಿ ಶಾಸಕರಾಗಿ ಗೆದ್ದಂಥವ್ರಿಗೂ ಕೂಡ ಸಂಪುಟದಲ್ಲಿ ನಾವು ಸೇರ್ಪಡೆ ಆಗಬೇಕು, ನಾವು ಸಚಿವರಾಗಬೇಕು ಅನ್ನುವಂತಹ ಒಂದು ಆಸೆ ಆಕಾಂಕ್ಷೆ ಇದ್ದೇ ಇರುತ್ತೆ. ಸೊ ಸಂಪುಟ ಪುನರ್ರಚನೆ ಆದರೆ ಖಂಡಿತವಾಗಲೂ ನಮಗೆ ಅವಕಾಶ ಸಿಗುತ್ತೆ. ಮತ್ತು ಅವಕಾಶ ಸಿಗಬೇಕು ಅಂತಂದ್ರೆ ಹೈಕಮಾಂಡ್ ಮೇಲೆ ಒತ್ತಡ ಹೇರಬೇಕು. ನಾವೇನು ಸನ್ಯಾಸಿಗಳಲ್ಲ ಸ್ವಾಮಿ, ನಾವು ರಾಜಕಾರಣ ಮಾಡಲಿಕ್ಕೆ ಬಂದಿದ್ವಿ. ನಾವು 2-3 ಬಾರಿ MLA ಆದಂಥವ್ರು, ನಮಗೆ ಸಚಿವ ಸ್ಥಾನ ಕೇಳೋದ್ರಲ್ಲಿ ತಪ್ಪೇನಿದೆ ಅನ್ನುವಂಥ ಮಾತನ್ನು ಕೂಡ ಹಲವು ನಾಯಕರುಗಳು ಕಾಂಗ್ರೆಸ್ನ ಶಾಸಕರು ಹೇಳ್ತಾ ಇದ್ದಂತಹ ಮಾತು. ಸೊ ಹಾಗಾಗಿ ಸಹಿ ಸಂಗ್ರಹಿಸಿ ವರಿಷ್ಠರಿಗೆ ನೀಡಲಿಕ್ಕೆ ಮುಂದಾಗ್ತಾ ಇರುವಂತಹ ಕಾಂಗ್ರೆಸ್ನ 25 ಶಾಸಕರ ತಂಡ ಕರ್ನಾಟಕ ಭವನದಲ್ಲಿ ಬೀಡು ಬಿಟ್ಟಿದೆ.
ಸೊ ಅದಾದ ಬಳಿಕ ಸಂಜೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದಾಗ ಕರ್ನಾಟಕ ಭವನದಲ್ಲಿ ಸಹಿಯನ್ನ ಮಾಡಿರುವಂತಹ ಒಂದು ಲೆಟರ್ ಏನಿದೆ ಅದನ್ನ ಅವರಿಗೆ ನೀಡಲಿದ್ದಾರೆ. ಆ ಮೂಲಕ ಸಚಿವ ಸ್ಥಾನಕ್ಕೋಸ್ಕರ ಒತ್ತಡವನ್ನು ಹೇರುವಂತಹ ಒಂದು ಪ್ರಯತ್ನಕ್ಕೆ ಮುಂದಾಗಿರುವಂತದ್ದನ್ನ ಕಾಣಬಹುದಾಗಿದೆ ಕಾಂಗ್ರೆಸ್ ಶಾಸಕರುಗಳು. ಫ್ರೀಡಂ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ದೃಶ್ಯವನ್ನು ಬಿತ್ತರಿಸ್ತಾ ಇದೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ಕಂಡು ಬರ್ತಾ ಇರುವಂತಹ ಚಿತ್ರಣ ಇದು. ಎಲ್ಲರೂ ಮಾರ್ನಿಂಗ್ ಟಿಫನ್ ಬ್ರೇಕ್ಫಾಸ್ಟ್ ಮಾಡ್ತಾ ಇರುವಂತಹ ಒಂದು ದೃಶ್ಯಾವಳಿ ಗಮನಿಸ್ತಾ ಇದ್ವಿ. ಅಂದ್ರೆ ಸುಮಾರು 25 ಮಂದಿ ಕಾಂಗ್ರೆಸ್ ಶಾಸಕರು ಕರ್ನಾಟಕ ಭವನದಲ್ಲಿ ಬೀಡುಬಿಟ್ಟಿದ್ದಾರೆ. ಆ ಶಾಸಕರುಗಳು ಬೆಳಗ್ಗೆ ಬ್ರೇಕ್ಫಾಸ್ಟ್ ನಲ್ಲಿ ನಿರತರಾಗಿದ್ದರು. ಆನಂತರದಲ್ಲಿ ಸಂಜೆ ಎಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡೋಕ್ಕೂ ಮುನ್ನ ಒಂದು ಸಹಿ ಸಂಗ್ರಹ ಮಾಡೋಣ, ಸಹಿ ಸಂಗ್ರಹ ಮಾಡಿ 2-3 ಬಾರಿ MLA ಆದಂಥವ್ರು ನಮಗೂ ಅವಕಾಶವನ್ನ ಕಲ್ಪಿಸ್ಕೊಳ್ಬೇಕು. ಸಂಪುಟ ಪುನರ್ರಚನೆ ಆದರೆ ನಮ್ಮಲ್ಲಿ ಯಾರಿಗೆ ಸುಮಾರು 25 ಮಂದಿ ಹೋಗಿದ್ದೀವಿ ಅಂತಂದ್ರೆ 25 ಮಂದಿಗೂ ಕೊಡಕ್ಕೆ ಆಗೋದಿಲ್ಲ. ಆದರೆ ಯಾರಿಗೆ ಕೊಟ್ಟರು ಸಂತೋಷ. ಯಾಕಂದ್ರೆ 3-4 ಬಾರಿ MLA ಆದಂಥವ್ರು ಇದ್ದಾರೆ, ಶಾಸಕರಾದಂಥವ್ರು ಇದ್ದಾರೆ. ಆ ಸೀನಿಯರ್ಸ್ಗಳಿಗೆ ಅವಕಾಶವನ್ನು ಕಲ್ಪಿಸ್ಕೊಡಿ ಅನ್ನುವಂಥದ್ದಷ್ಟೇ ನಮ್ಮ ಉದ್ದೇಶ. ಯಾರಿಗಾದ್ರೂ ಕೂಡ ಸಂತೋಷನೇ, ನಮ್ಮಲ್ಲಿರುವಂತಹ ಸೀನಿಯರ್ಸ್ಗೆ ಯಾರಿಗಾದ್ರೂ ಸಂತೋಷನೇ ಅನ್ನುವಂಥ ಮಾತನ್ನು ಕೂಡ ಕಾಂಗ್ರೆಸ್ನ ಹಲವು ಶಾಸಕರುಗಳು ಹೇಳ್ತಾ ಇದ್ದಿದ್ದು. ಸೊ ಹಾಗಾಗಿ ಯಾರಿಗೆಲ್ಲ ಅವಕಾಶ ಸಿಗಬಹುದು ಅನ್ನುವಂಥದ್ದು ನಂತರದ ಮಾತು. ಆದರೆ ಇವತ್ತು ಶಾಸಕರು ಸಹಿ ಸಂಗ್ರಹಕ್ಕೆ ಮುಂದಾಗಿರುವಂಥದ್ದು ಕರ್ನಾಟಕ ಭವನದಲ್ಲಿ. ಸೊ ದೆಹಲಿಗೆ ನಿನ್ನೆಯೇ ತೆರಳಿದಂತಹ ಕಾಂಗ್ರೆಸ್ನ 25 ಮಂದಿ ಶಾಸಕರುಗಳು ಸಹಿ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಸೊ ಸಚಿವ ಸ್ಥಾನಕ್ಕೋಸ್ಕರ ದೆಹಲಿಯಲ್ಲಿ ಶಾಸಕರ ಬಿಗ್ ಪ್ಲಾನ್ ನಡೀತಾ ಇದೆ. ಸಂಜೆ 6 ಗಂಟೆಗೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗ್ತಾರೆ ಶಾಸಕರುಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.